ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ನಾವು ಇವತ್ತು ನಮ್ಮ ತಾತನ ನೋಡೋದಕ್ಕೆ ಹಾಗೇನೆ ನಮ್ಮ ತಂದೆ ನೋಡೋದಕ್ಕೆ ಹೋಗ್ತಾ ಇದ್ವಿ. ನಾನು ನನ್ನ ಮಗಳು ಇಬ್ಬರು ಬೈಕಲ್ಲಿ ಹೋಗ್ಬಿಟ್ಟಂಗೆ ಮಾತಾಡಿಸ್ಕೊಂಡು ನೋಡಿಕೊಂಡು, ನಮ್ಮ ಅಪ್ಪನಿಗೆ ಹುಷಾರಿರಲಿಲ್ಲ, ಮೆಡಿಸನ್ ತರಕ್ಕೆ ಹೇಳಿದರು. ಹಾಗಾಗಿ ನಮ್ಮ ಮೆಡಿಕಲಲ್ಲೇ ಮೆಡಿಸನ್ ತೊಗೊಂಡು ಹೊರಟಿದ್ವಿ. ಇಟ್ಟಿರೋದೊಂದು ಮ್ಯಾಂಗೋ ನೋಡಿ, ಇದನ್ನು ಕಟ್ ಮಾಡ್ಕೊಂಡಿಲ್ಲ, ನಾನೇ ಮಾಡ್ಕೊಡ್ಬೇಕು. ನಮ್ಮ ಮಕ್ಕಳು ಫ್ರೂಟ್ಸ್ ಅಂದ್ರೇ ತಿನ್ನಲ್ಲ, ಅಂದರೆ ತಿಂತಾರೆ, ಕಟ್ ಮಾಡಿ ಕೈಗೆ ಕೊಡ್ಬೇಕು. ನಂದು ಸ್ನಾನ ಆಗಿದೆ. ಇವಾಗ ಬಟ್ಟೆ ಐರನ್ ಮಾಡ್ಕೊಂಡು ನಾನು ರೆಡಿ ಆಗಬೇಕು. ಅಲ್ಲಿ ಸ್ನಾನ ಆಯ್ತವ ನಿಂದು? ಅಪ್ಪಿ ಹ್ಞೂ ಸರಿ ಆಯಿತು, ಮಾಡಿ ಬೇಗ ಬೇಗ ಬಚ್ಚಿನಿ. ನೋಡಿ ನಮ್ಮ ಅಪ್ಪನ ಮೆಡಿಸನ್ಗಳಿದು. ಇದನ್ನು ತೊಗೊಂಡೋಗಿ ಕೊಟ್ಟು ಹಂಗೆ ಮಾತಾಡಿಸ್ಕೊಂಡು ಒಂದು ಮಧ್ಯಾಹ್ನದ ಅಷ್ಟರಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಮಧ್ಯಾಹ್ನ ಆಗುತ್ತೋ ಇಲ್ಲ ಸಂಜೆ ಬರ್ತೀವೋ ಗೊತ್ತಿಲ್ಲ. ಹಾಗೆ ಹೋಗ್ತಾನೆ ಅಂದಿವೆ. ಮೈಸೂರು ಹತ್ರ, ಮೈಸೂರು ಬಿಟ್ಟು ಮುಂದುಗಡೆ, ಸಾರಿ ನಮ್ಮ ತಾತನ ಮನೆ ಇರೋದು ತಾಂಡೂಪುರ ಅಂತ, ಕಡ್ಕೊಳ್ದ ಹತ್ರ. ಅಲ್ಲಿಗೆ ಹೋಗಿ ಮಾತಾಡಿಸ್ಕೊಂಡು ಹಾಗೇ ನಂಜನಗೂಡಿಗೆ ಹೋಗಿ ಅಪ್ಪನ ಮಾತಾಡಿಸ್ಕೊಂಡು ಮೆಡಿಸನ್ ಕೊಟ್ಬಿಟ್ಟು ಊಟ ಗೀಟ ಮಾಡಿಕೊಂಡು ವಾಪಸ್ ಬರ್ತೀವಿ. ಅಲ್ಲಿ ನಿಮಗೆ ನಮ್ಮ ತಾತನ ಪರಿಚಯ ಮಾಡ್ಕೊಡ್ತೀವಿ. ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಇರ್ತಾರೆ ಅಂತ ಅನ್ಕೋತೀನಿ, ಅವ್ರನ್ನೂ ಪರಿಚಯ ಮಾಡ್ಕೊಡ್ತೀವಿ. ನಮ್ಮ ತಂದೆ ತಾಯಿದಿರನ್ನ ನೀವು ಮೊದಲೇ ನೋಡಿದ್ದೀರಾ, ಮತ್ತು ನಿಮಗೆ ನಮ್ಮ ತಂದೆ ತಾಯಿದಿರನ್ನ ವಿಸಿಟ್ ಮಾಡಿಸ್ತೀನಿ. ಈಗ ಬಟ್ಟೆ ಐರನ್ ಮಾಡ್ಕೋಬೇಕು, ಮತ್ತು ನಾನು ರೆಡಿಯಾಗಿ ನಿಮ್ಗೆ ಆಮೇಲೆ ಸಿಗ್ತೀನಿ. ಬಾಯ್. ನೋಡಿ ಹಿಂಗೆ ಮಾಡ್ಕೊಂಡೆ ಕೂದಲನ್ನ ಉದುರಿಸ್ಕೊಂಡಿರೋದು. ಅದು ಕೆಳಗಡೆ ಅಷ್ಟೇ ಮಾಡೋದು, ಮೇಲೆ ಮಾಡೋದು. ನೋಡಪ್ಪ, ಅದು ಯಾವಾಗಲೂ ಮಾಡಬಾರ್ದು ಕಣಪ್ಪ. ಯಾವಾಗಲೂ ಮಾಡ್ತೀವಿ. ಅಷ್ಟಷ್ಟು ಮಾಡಬಾರ್ದು, ಸ್ವಲ್ಪ ತಗೋಬೇಕು, ಕೂರಲ್ಲ. ಸರಿ, ಈ ಪ್ರಯೋಜನ ಏನು? ಮಾಡಿದ್ರೆ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಮಾಡಬಾರ್ದು. ನೋಡಿ ನಾನು ರೆಡಿ ಆಗಾಯ್ತು. ಈ ಮೇಡಮ್ ಅವ್ರು ರೆಡಿ ಆಗ್ತಾ ಇದ್ದಾರೆ. ಗಾಡಿಗೆ ಆಯಿಲ್ ಇರಲಿಲ್ಲ, ಗಾಡಿಗಲ್ಲ ಗಾಡಿ ಸಾರಿ, ಗಾಡಿಗೆ ಆಯಿಲು ಫುಲ್ ಕಮ್ಮಿ ಇತ್ತು. ಏನಾರುವೆ ಏನು ಇಂಜಿನ್ ಸೀಸ್ ಆಗಿಬಿಟ್ರೆ ಒಂದ್ಸರಿ ಆಗ್ಬಿಟ್ಟಿತ್ತು ಹಂಗೇನೆ. 3-4 ಸರಿ ಇಂಜಿನ್ ಸೀಸ್ ಆಗಿರೋದು ಒಂದೇ ಸರಿ. ಇಂಜಿನ್ ಸೀಸ್ ಆಗಿಬಿಟ್ರೆ ಮೂವ್ ಆಗಲ್ಲ. ಅದು ಬಿಳ್ಕೆರೆ ಬಿಟ್ಟು ಬಂದಿದೆ ನೋಡಿ, ಒಳನರಸೀಪುರದಿಂದ ಬರ್ಬೇಕಾರೆ. ಆವಾಗ ಮಧ್ಯ ರೋಡಲ್ಲಿ ಮೈಸೂರಿಗೆ ಬಂದಿದ್ವಿ, ಹೆಚ್ಚು ಕಮ್ಮಿ ಇಲ್ವಲ್ಲ ಹತ್ರ. ಅಲ್ಲಿ ಗಾಡಿ ಇದಾಗಲಿಲ್ಲ, ರನ್ ಆಗಲಿಲ್ಲ. ಆಮೇಲೆ ಅಲ್ಲಿಂದ ತೊಗೊಂಡೋಗಿದ್ದು ಗಾಡಿನ ಬಿಳ್ಕೆರೆ ಹತ್ರ ಅಲ್ಲ, ಬಿಳ್ಕೆರೆಲ್ಲೇ. ಅಲ್ಲಿ ಕೊಟ್ಟಿದ್ದಕ್ಕೆ 3,500 ತನಕ, 3,500ರಿಂದ 4,000 ರೂಪಾಯಿ ಇಂಜಿನ್ ಖರ್ಚಾಯಿತು. ಬೇಕಿರಲಿಲ್ಲ. 350 ರೂಪಾಯಿ 400 ರೂಪಾಯಿ ಆಯಿಲ್ಗೆ 4,000 ರೂಪಾಯಿ ಖರ್ಚು ಮಾಡಿದೆ. ಕೆಳಗಡೆ ಹಾಕು ಜುಟ್ಟು, ಇಲ್ಲ ಜಡ ಹಾಕ್ಬಿಡ್ತೀನಿ ಬಾ, ಇಲ್ಲ ಸ್ಟೆಪ್ ಜಡ ಹಾಕ್ಬಿಡ್ತೀನಿ. ಅಲ್ಲ ಬಮ್ಮ, ನಾಳೆ ಎಣ್ಣೆ ಹಾಕೊಡುವಂತೆ. ನೀನು ಕಾಲೇಜ್ ರಜೆ ಐತಲ್ಲ, ಇನ್ನೂ ಎಷ್ಟು 15 ದಿನನಾ? ಇನ್ನೊಂದು ಆಯಿತು, ಈಗಲೇ ನಿಲ್ವಲ್ಲ. ಶುಕ್ರವಾರ ಆಯ್ತಾ? ಶುಕ್ರವಾರ ಆಯ್ತಾ? ಮತ್ತು ಅಲ್ಲಿಗೆ ಬರಲ್ಲ ಅಂತ ಎಕ್ಸಾಮ್ ಓದ್ಕೋಬೇಕು ಅಂತಲ್ವ ನೀನಂದು? ಇದು ಸುರೇಶನ ಮನೆ ಫಂಕ್ಷನ್ 11ನೇ ತಾರೀಕು. ಹೌದಾ? ಏನೋ ಕಾಣೆ, ನಾನು ನಿನಗೆ ಏನೇನು ಹೇಳ್ತೀವಿ ಅಂತಲೇ ಗೊತ್ತಾಗಲ್ಲ. ನನಗೆ ಎಕ್ಸಾಮ್ಗೆ ಓದ್ಕೋಬೇಕು ಅಂತ ಅಂದಿದ್ದು ನನಗೆ. ಅವತ್ತಿನ ದಿನನೇ ಎಕ್ಸಾಮ್ ಅಂತೆ, ಸುರೇಶನ ಮನೆ ಫಂಕ್ಷನ್ ದಿನ. ಸರಿ ಆಯ್ತು ಅಪ್ಪಿ, ರೆಡಿ ಆಯ್ತವಾ? ಹೊರಡೋಣ. ಗಾಡಿ ತೊಗೊಂಡೋಗೋರು ನಮ್ಮ ಮನೆಯವರು. ಆಯಿಲ್ ಹಾಕ್ಸ್ಕೊಂಬರೋಕ್ಕೆ ಬರ್ತಿದ್ದಂಗೆ ಹೊರಡೋದು. ಆಯಿತು, ನಾವೆಲ್ಲ ರೆಡಿಯಾಗಿ ನಿಂತ್ಕೊಳ್ಳೋ ತನಕ ಆಗುತ್ತವ, ಇನ್ನೂ 10 ನಿಮಿಷ ಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಎಲ್ಲಿ ಸಿಗ್ತೀನಿ ಅಂದರೆ ತಾಂಡೂಪುರದಲ್ಲಿ ಸಿಗ್ತೀನಿ, ನಮ್ಮ ತಾತನ ಮನೆ ಹತ್ರ. ಇಲ್ಲ ಹೋಗ್ಬಿಡೋಣ, ನಡಿವಾ, ಹೋಗ್ತಾ ಹೋಗೋಣ. ನಮ್ಮ ತಾತನ ಪರಿಚಯ ಮಾಡ್ಕೊಡ್ತೀನಿ. ಏನೀ, ನನ್ನ ಮಗಳಿಗೆ ಮುತ್ತಾತ, ನನಗೆ ತಾತಾಳು ಮುತ್ತಾತ, ನಮ್ಮ ತಂದೆಯವರು ಇನ್ನೂ ಇದ್ದಾರೆ, ಚೆನ್ನಾಗಿದ್ದಾರೆ. ನಮ್ಮ ಅಜ್ಜಿಗೆ ಲಾಸ್ಟು 1 ವರ್ಷ, ಇನ್ನೇನು ಅಕ್ಟೋಬರ್ ಬಂದರೆ 2 ವರ್ಷ, ಈಗ 1.25 ವರ್ಷ ನಡೀತಾ ಇದೆ ನಮ್ಮ ಅಜ್ಜಿ ಎಕ್ಸ್ಪೈರ್ ಆಗಿ. ನಾವು ಅಜ್ಜಿ ತಾತನ ಅವ್ವ ಅಪ್ಪ ಅಂತ ಕರೆಯೋದು. ರೀಸನ್ ಏನಪ್ಪ ಅಂದರೆ, ನಮ್ಮ ತಂದೆ ಜೊತೆಗೆ 9 ಜನ ಮಕ್ಕಳು ಒಟ್ಟು. ಅವರೆಲ್ಲರೂ ಅವ್ವ ಅಪ್ಪ ಅಂತಿದ್ರು. ನಾವು ಅಜ್ಜಿ ತಾತ ಅಂತ ಯಾವತ್ತೂ ಕರೆದಿಲ್ಲ, ಅವ್ವ ಅಪ್ಪ ಅಂತಲೇ ಕರಿತಿತ್ತು. ನಮ್ಮಣ್ಣನ ಎಲ್ಲರೂ ಅಣ್ಣ ಅನ್ನೋರು, ನಮ್ಮ ತಂದೆನ ನಾವು ಅಣ್ಣನ ಶುರು ಮಾಡಿದ್ವಿ ಅಲ್ವಾ ನೀ? ನಮ್ಮ ಅಮ್ಮನ ಅಕ್ಕ ಅಲ್ಲಿಲ್ಲ,
ಏನನ್ನಿ ಅಕ್ಕ ಅಲ್ಲ ಅತ್ತಿಗೆ, ಎಲ್ಲರೂ ಅತ್ತಿಗೆ ಅನ್ನೋರು. ಅಮ್ಮಂಗೆ ಎಷ್ಟು ಜನ, 8 ಜನ, 7 ಜನ ಮೈದಂದ್ರು, ಒಬ್ಬರು ನಾದಿನಿ. ನಮ್ಮ ಅತ್ತೆನೂ ಎಕ್ಸ್ಪೈರ್ ಆಗೋಯ್ತು ಪಾಪ. ಅವರು 3 ವರ್ಷ ಏನೋ ಆಯಿತು ಅವರು ಎಕ್ಸ್ಪೈರ್ ಆಗಿ. ಅವರೊಬ್ಬರು ಒಂದೇ ಹೆಣ್ಮಗಳಿದ್ದು ನಮ್ಮ ಅಜ್ಜಿ. ಹಾಂ ಸರಿ ಆಯಿತು, ರೆಡಿಯಾಗಿ ಆಯಿತು ಫ್ರೆಂಡ್. ನಿಮಗೆ ತಾಂಡಪುರದಲ್ಲಿ ಸಿಗ್ತೀವಿ ಆಯಿತಾ? ಬಾಯ್. ಬಾ ಮತ್ತೆ ಹಾಯ್ ಹೇಳ್ತಾಳಂತೆ ನಿಮಗೆ. ಹಾಯ್. ನೋಡಿ ಹೆಂಗೆ ರೆಡಿಯಾಗಿದ್ದಾಳೆ ನೋಡಿ. ಮನೇಲಿದ್ರೆ ಒಳ್ಳೆ ಹೆಂಗೆಂಗೋ ಕಾಣಿಸ್ತಾಳೆ ನೋಡಿ. ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ನೀಟಾಗಿ ಡ್ರೆಸ್ ಹಾಕ್ತಾಳೆ. ನೈಲ್ ಪಾಲಿಶ್ ಹಚ್ಕೊಡುವವ ಎಲ್ಲ ಹೋಗೈತಲ್ಲ. ಎಲ್ಲಿ ಕಪ್ಪೆಲ್ಲಿ? ಹ್ಞೂ ಇನ್ನೂ ಕಪ್ಪು ಹುಡುಕ್ತಾನೆ ಇರು. ಅದು ಕೊಟ್ಟು ಎಷ್ಟೊತ್ತಾಯ್ತು. ಫುಲ್ಲು ಗಟ್ಟಿ ಆಗ್ಬಿಟ್ಟಿದೆ. ಹಾಂ ನೀವೆಲ್ಲ ನೀಟಾಗಿ ಹಾಕ್ಕೊಂಡು ಮುಚ್ಚಿಡಲ್ಲ ಅಪ್ಪಿ, ಅದಕ್ಕೇನೆ ಗಾಳಿ ಹೋಗಿ ಹಂಗೆ ಗಟ್ಟಿ ಆಗುತ್ತೆ. ಸುಳ್ಳ ಹೇಳಿ. ನಿಜಾನೇ. ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಹೊರಗಡೆ ಹೋಗ್ಬೇಕಾರೆ ಕಣ್ಣಿಗೆ ಅಂದರೆ ಉಬ್ಬಿಗೆ, ಕಾಲಿಗೆ ಕಪ್ಪಿಡಿಸ್ತೀನಿ. ಇವತ್ತು ರಜೆ ಇತ್ತಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಏನಪ್ಪಿ? ಕಣ್ಣಿಗೆ ಇಟ್ಕೊಂಡವ, ಉಬ್ಬತ್ರಕ್ಕೆ ಹಾಕೊಂಡವ. ಒಂದು ಕಡೆಗೆ ಹಾಕು, 2 ಕಡೆಗೂ ಯಾಕೆ ಹಾಕೋತೀಯ? ಹಾಕೊಳ್ಳಿಲ್ಲ. ಮತ್ತೆ ಅದು ಉಲ್ಟಾ ಅಲ್ವಾ ಕನ್ನಡಿ? ಕನ್ನಡಿ ಉಲ್ಟಾ ಅಲ್ಲ, ನೀನು 2 ಕಡೆಗೂ ಹಾಕೊಂಡಿದ್ದೆ, ಬೇಕಾದ್ರೆ ತೋರಿಸ್ತೀನಿ. ಹಾಂ ಸರಿ ಆಯಿತು. ಸರಿ ರೆಡಿ ಆಗು. ಬಾ ಮತ್ತೆ ಟೈಮ್ ಆಗೋಯ್ತು ಈಗಲೇ. ಮತ್ತೆ ವಾಪಸ್ ಬರಬೇಕು ನಾನು. ಅಲ್ಲಿಂದ ಬಂದು ಅಪ್ಪಿ ಮತ್ತೆ ಮೆಡಿಕಲ್ಗೆ ಹೋಗ್ಬೇಕು ನಾನು. ಹೆಚ್ಚು ಕಮ್ಮಿ ಸಂಜೆನೇ ಆಗೋದು. ಬಾ. ಫೋನಲ್ಲಿ ಮಾಡ್ತಾರೆ, ಆಯಿಲ್ ಹಾಕ್ಸ್ತಾ ಇರುತ್ತೆ. ಬಾ ನಾನು ಹಾಕು. ಬಾ ಬಂದ ತಕ್ಷಣ ಹೋಗೋಣ. ಏನು ಪದೇ ಪದೇ ಏನು ಫೋನ್ ಮಾಡ್ತೀವ? ತಿಂಡಿ ಏನು ಮಾಡಿದ್ದೀರಾ ಮೇಡಮ್? ನೋಡಿ ಇವತ್ತು ತಿಂಡಿ ಏನು ಮಾಡೋರ ಕೇಳಿ. ತಿಂಡಿ ಹೇಳಿ. ದೋಸೆ. ಇಲ್ಲಿ ಹಿಂಗೆ ಹೇಳಿ. ದೋಸೆ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ. ನೆನ್ನೆದ? ನಾನು ನೆನ್ನೆ ಕೇಳ್ತಲ್ಲ, ಇವತ್ತಿಂದ ಹೇಳು. ಇವತ್ತೇನೆ. ತಿಂಡಿನೇ ಮಾಡಿಲ್ಲ ಇವತ್ತೇಳು. ಅದಕ್ಕೆ ಅಮ್ಮನ ಮನೆಗೆ ಒಟ್ಟಿಗೆ ತಿಂಡಿ ಹೋಯ್ತಾ ಇರೋದು. ತಿಂಡಿಗೆ ಅಲ್ಲ ಇರೋದು. ಚಪಾತಿ ಮಾಡೈತಂತೆ ಅಮ್ಮ. ನಾನಂತೂ ಚಪಾತಿ ಬೇಡ ಕಣಮ್ಮ, ಸುಮ್ಮನೆ ಓದ್ಕೊಂಡು ನಿಂತ್ಕೊಳಕ್ಕಾಗಲ್ಲ ಅಂದೆ. ನೀನು ಬರ್ತಿದ್ದೀಯ ಅಂತ ಹೇಳಿಲ್ಲ ಅಪ್ಪಿ ನಾನು ಅಮ್ಮಗೆ. ನಾನು ಒಬ್ಬಳೇ ಬರ್ತಿದ್ದೀನಿ ಅಂತ ಹೇಳಿರೋದು. ಇವತ್ತು ನಾನ್ ವೆಜ್ ಬಾಕ್ಸ್ಗಳು ತಗೊಂಬ ಅಂತು ಅಮ್ಮ. ಆಯಿತಾ? ಬೇಡ ಅಂದ್ರೆ ಕೇಳಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಇನ್ನು ಅಲ್ಲಿ ಇರೋ ಬಾಕ್ಸ್ನ ಹಾಕೊಟ್ಬಿಡುತ್ತೆ ಅಂದ್ಬಿಟ್ಟು ಒಂದು 3 ಬಾಕ್ಸ್ ಎತ್ಕೊಂಡಿದ್ದೀನಿ. ಬಾಕ್ಸ್ ಎತ್ಕೊಂಬ, ಮಕ್ಕಳು ಊಟ ಕೊಟ್ಟು ಕಳಿಸ್ತೀನಿ ಅಂತ. ಯಾವಾಗಲೂ ಅಷ್ಟೇ ನಮ್ಮಮ್ಮ ಬರೀ ಕೈಯಲ್ಲಂತೂ ಕಳಿಸಲ್ಲ. ಅದು ಉಪ್ಸಾರಾಗಲಿ, ಬಸ್ಸಾರಾಗಲಿ, ಕಾಳಿನ ಸಾರಾಗಲಿ ಅಲ್ಲ, ವಾರಗಳ ದಿನ. ಈಗ ಕೆಲವು ಸರಿ ವಾರಗಳ ದಿನ ಹೋದಾಗಲೂ ಅದನ್ನು ಹಾಕೊಡುತ್ತೆ. ಅವ್ರು ಅದಕ್ಕೆ ಕರೆಯೋದು ಯಾವಾಗ ಅಂದರೆ ಭಾನುವಾರ ಮಂಗಳವಾರ ಕರೀತಾರೆ. ಅವತ್ತಿನ ದಿನ ಬಿಟ್ಟು ಇನ್ನು ಯಾವಾಗಲೂ ಬರಬೇಡ ಅಂತಾರೆ. ಹಂಗೆ ಏನು ಮಾಡೋದು? ಅದಕ್ಕೇ ಹೊರಟಿದ್ದೀವಿ. ಬಾಕ್ಸ್ ಸಮೇತ, ಮೆಡಿಸಿನ್ ಸಮೇತ ತೊಗೊಂಡೋಗ್ತಾ ಇದ್ದೀವಿ. ರಾತ್ರಿ ಅಡುಗೆ ಇಲ್ಲ ಅಪ್ಪಿ ನಿನಗೆ. ಕೆಲಸ ಫುಲ್ಲು ಫ್ರೀ ಇವತ್ತು. ಮಕ್ಳಿಗೆ ಇವತ್ತು ಹೋಟ್ಲು ಫುಡ್ಡು. ಅವಳು ತಗೊಂಡೋದ್ಲಾ? ನಿಮ್ಮಪ್ಪ ಕರ್ಕೊಂಡೋಗಿತ್ತು. ಅದೇನು ತಗೊಂಡವಳೋ ಗೊತ್ತಿಲ್ಲ. ಅವಳು ಒಟ್ನಲ್ಲಿ ತಗೊಂಡೋಗವಳೆ. ಇಬ್ಬರು ಸರಿ. ಇದು ರೈನ್ ಕೋಟ್ ಎತ್ಕೊಬಿಡವ ಫಸ್ಟು. ಈ ಮಳೆ ಯಾವ ಟೈಮಲ್ಲಿ ಬರುತ್ತೆ ಯಾವ ಟೈಮಲ್ಲಿ ಬರೋಲ್ಲ ಗೊತ್ತಾಗಲ್ಲ. ಅದಕ್ಕೆ ಒಂದು ರೈನ್ ಕೋಟ್ ಇಟ್ಕೊಂಡ್ಬಿಟ್ರೆ ಒಳ್ಳೇದು. ಅವನದನ್ನ ನಾನು ಹಾಕೋತೀನಿ, ಅವಳದನ್ನ ನೀನು ಹಾಕೋ. ಅವನಿಲ್ಲ, ಅವನು ಬೆಳಗ್ಗೆ ಕೈ ಅಂತಿದ್ದ. ಇಲ್ವಲ್ಲ ಇಲ್ಲಿ ಯಾವ ಬ್ಯಾಗ್ ಒಳಗಡೆ? ನಾನು ಅಂದೆ ಅವನಿಗೆ ಹೋಗಿರ್ಬೇಕಂಗಿದ್ರೆ ಏನಪ್ಪ ಇಲ್ಲಿ ತಗೊಳವ. ಇಲ್ಲಿಲ್ಲ, ಇಲ್ಲಿ ಮೆಡಿಸನ್ ಬಾಕ್ಸು ಮತ್ತು ಸ್ಟೀಲ್ ಬಾಕ್ಸ್ಗಳು ಅಲ್ಲಿ. ಸರಿ ನಡಿ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಪ್ಪನ ಕೇಳ್ತೀನಿ ಬಾ. ಮೋಸ್ಟ್ಲಿ ನಿಮ್ಮ ಅಪ್ಪ ಎತ್ತಿಟ್ಟಿರುತ್ತೆ, ಯಾಕೆ ಇಟ್ಟವ್ರೆ ಅಂತ ಅಂದ್ಬಿಟ್ಟೆ ನಾವು ಗೊತ್ತಿಂದಿರ ಎತ್ತಿಟ್ಟಿರುತ್ತೆ ಅಷ್ಟೆ. ನೋಡಂಬ. ಅಲ್ಲ ಕಾಫಿ ಟೀ ಎಲ್ಲ ಇದೆಯಲ್ಲ ಇಲ್ಲಿ. ಬೂಸ್ಟು, ಹಾರ್ಲಿಕ್ಸು, ಆಮ್ಲೆಟ್ ಕೊಡ್ತೀರಾ? ಬ್ರೆಡ್ ಆಮ್ಲೆಟ್, ಹಾಲು, ಮೊಸರು ದೊರೆಯುತ್ತದೆ. ಆಂಟಿ ಇಲ್ಲಿ ಯಾಕಪ್ಪ? ಹೋಸರಿ ಚೆನ್ನಾಗಿತ್ತಲ್ಲ, ಹೋಸರಿ ಚೆನ್ನಾಗಿತ್ತಲ್ಲ, ಎಲ್ಲ ಜ್ಞಾನ ಇತ್ತಲ್ಲ. ಎಲ್ಲ ಇನ್ನೇ ವಯಸ್ಸಾಯ್ತಾ ಹೋಯ್ತಾವ ದಿನ. ಏನಪ್ಪ? ಊಟ ಮಾಡ್ದ? ತಿಂಡಿ ತಿಂದಪ್ಪ?
ಸುಸ್ತಾ ಯಾವಾಗಿಂದ? ಹೊಟ್ಟೆ ತೋರಿಸುತ್ತೆ, ಉಸಿರಾಡಕ್ಕಾಗಲ್ಲ. ಹೋದ್ ಸರಿ ಚೆನ್ನಾಗಿತ್ತು ಕಣಪ್ಪಿ. ವೀಕ್ ಆಗಿದ್ದಾರೆ. ಮಾತಾಡ್ತಾ ಇಲ್ಲ ನೋಡಲ್ಲಿ. ಮಾತ್ರೆ ಕುಡ್ದಪ್ಪ. ಆಂಟಿ ಈಗ ಬಂದ. ಯಾರು ಇಲ್ಲ ವಿಡಿಯೋದು. ಇಲ್ಲಪ್ಪ ವಿಡಿಯೋ ವಿಡಿಯೋ ಆಂಟಿ. ಮತ್ತೆ ಏನ್ ಸಮಾಚಾರ? ವಿಡಿಯೋ ಮಾಡ್ತಾ ಇರ್ತೀವಲ್ಲ, ಮಾಡ್ತಾ ಇರ್ತೀವಿ ಅಂತ ಚೆನ್ನಾಗಿ ಬರ್ತೈತೆ ಯೂಟ್ಯೂಬ್. ಹೌದಾ? ಥ್ಯಾಂಕ್ಸ್. ತಿಂಡಿ ಮಾಡಿ ನಾನು ಈಗ ತಿನ್ಕೊಂಬಂದ ಆಂಟಿ. ಈಗ ಈಗ ಹೋಗ್ಬೇಕು ನಾವು. ಫಸ್ಟ್ ಅಲ್ಲಿ ನಿಮ್ಮನ್ನ ಇದಾಗ್ಬಿಟ್ಟಿತ್ತು ಕಡ್ಜಾನೇನೆ, ಅದಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ವಿ. ಈಗ ಹೌದಾ? ಓದೇ ಹೋಗಿಲ್ಲ ಇನ್ನು. ಮಾತ್ರೆ ತಗೋಬೇಕಿತ್ತು ಆಂಟಿಬಯೋಟಿಕ್ ಅಂತ ಉಂಟು, ಪೇನ್ ಕಿಲ್ಲರ್ ಎಷ್ಟು ಡೌನ್ ಆಗಿದೆ ಬುಡಕ್ಕೆ ಇಲ್ಲೆಲ್ಲ ಉಬ್ಬೆಲ್ಲ ಊದಬಿಡ್ತಿಲ್ಲ. ಕಚ್ಚಿತ್ತಲ್ಲ ಕೆಂಪುದು ಕಡ್ಜಾದಲ್ಲಪ್ಪ. ಕಣ್ಸ ಮತ್ತೆ ನಿನ್ನೇನಂಟಿ ಸಮಾಚಾರ? ಟೀ ಮಾಡ್ಕೊಳ್ಳೋದು. ನ್ಯಾಚುರಲ್ ಅದು. ಮಾಮೂಲಿ ಇಡ್ಲಿ ತಿನ್ಬಿಟ್ಟು ಮಲ್ಗವೆ. ಒಟ್ಟು ಬಾತ್ರೂಮ್ಗೆ ಹೋಗಿಲ್ವಂತೆ. ರೀ ಆ ಸಣ್ಣ ಆದ್ರೆ ತಂದ್ರ ಟಾಯ್ಲೆಟ್ ಹೋಗಲ್ಲ. ಟಾಯ್ಲೆಟ್ ಹೋಗ್ತಾರಲ್ವ ಮೊದ್ಲಂಗೆ? ಯಾಕಪ್ಪ ಇರ್ಬಾರ್ದು ಅಂತ. ಅಯ್ಯೋ ಇನ್ನೂ ಹಂಗೆ ಆಡೋ. ಬೆಳಿಗ್ಗೆ ಹಂಗೆ ಎರಡು ಇದು ಮತ್ತೆ ಸಾಯಂಕಾಲ ಊಟ ಆದ್ಮೇಲೆ ಇದು ನೀನು ಮೋಷನ್ ಅಮೋಷನ್ ಆಗುತ್ತೆ. ಇದು ಇದು ಮೋಷನ್ ಎಲ್ಲ ಕೊಡ್ತಾವೆ. ಹೋಗಿದ ನಿಮ್ಗೆ ಅದು ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿದೆ ಕಣಪ್ಪ. ತಲೆಯಿಂದ ತೆಗೆದಿರೋ ಅದು ಆಯ್ತು ಸುಮ್ಮನೆ ಹೋಗಿ. ಇನ್ನೇನ್ ಮಾಡ್ತೀವಿ ಹೇಳು? ನೀನು ಊಟ ತಿಂಡಿ ತಿಂದ್ಮೇಲೆ ಅದು ಹೋಗೇ ಹೋಗುತ್ತೆ. ಅಂದ್ರೆ ನಿನ್ಗೆ ಡೈಲಿ ಹೋಗಕ್ಕಾಗಿಲ್ಲ ಅಂದ್ರೆ 2 ದಿನಕ್ಕೊಂದ್ಸರಿನಾರು ಹೋಗ್ತೀನಿ, ನಿಂಗೆ ಗೊತ್ತಾಗ್ತಿಲ್ಲ ಅಷ್ಟೇನೆ. ಅದು ಹೊಟ್ಟೆಗೆ ನೀನು ಮೋಷನ್ ಹೋಗದೆ ಇದ್ರೆ ಇರಕ್ಕಾಗತ್ತಪ್ಪ? ಬಾಳೆಹಣ್ಣೆಲ್ಲ ತಿನ್ನುತ್ತಲ್ವಣ? ಊಟ ತಿಂಡಿ ಏನ್ ಪತ್ತೆ ಏನಿಲ್ಲ. ಯಾವ ಪತ್ತೆ ಮಾತ್ರ ನುಂಗೋದು, ಊಟ ಮಾಡೋದು, ಮಲಿಕೊಳ್ಳೋದು, ಕೇಳೋದು, ಇದು ಅಷ್ಟೇ. ಅದೇ ಇದಕ್ಕೆ ಔಷಧಿ ಇಲ್ಲ ನಮ್ಗೆ. ಈ ಕಾಯಿಲೆಗೆ ಇದಕ್ಕೆ ಔಷಧಿ ಹಚ್ಚಿ ರೊಟ್ಟ ಬರ್ತದೆ. ಏನಕ್ಕೆ ವಿಡಿಯೋ ತೆಗೆದಿದ್ದು? ವಿಡಿಯೋ ಸ್ವಲ್ಪ ಸಾಕೊಂಡಿದ್ದೇನೆ. ಇದೇ ಜಾಸ್ತಿ ಆಯ್ತು. ಕುಡಿಯಪ್ಪ. ಟೀ ಕಾಫಿ ಏನೋ ಕುಡಿಯೋದು ನೀನು? ಆಂಟಿ ಅಷ್ಟು ಬೇಡ ಆಂಟಿ. ಆಂಟಿ ನಾನೇ ನೆಂಟ್ರ ಆಂಟಿ. ಬಿಸ್ಕೆಟ್ ಎಲ್ಲ ಎತ್ಕೊಂಡ್ ಬಂದಿದ್ದೀರಾ? ಬಿಸ್ಕೆಟ್ ಕೊಡ್ಲಪ್ಪ? ನೀನ್ ಚೆನ್ನಾಗಿ ಮಾತಾಡ್ತೀಯ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದ್ರೆ ನೀನೇ ವೀಕ್ ಆಗ್ಬಿಟ್ಟಿದ್ಯಲ್ಲಪ್ಪ. ಬಿಳಿ ಮಾತು ತಂದು ಕುಡಿಲ್ಲ. ತಡ ಸ್ವಲ್ಪ ಕೊಡಿ. ಮೊದ್ಲೆಲ್ಲ ಕಾಮಿಡಿ ಮಾಡ್ತಿದ್ದೆ, ಈಗ ಸೈಲೆಂಟ್ ಆಗ್ಬಿಟ್ಟಿದ್ದೆ ಅಲ್ವಾ? ಕಾಮಿಡಿ ಮಾಡಕ್ಕಂತ ಎಲ್ಲಿ ಬಿಟ್ರ ಕಾಮಿಡಿ ಮಾಸ್ಟರ್. ಬರೀ ಕಷ್ಟನೇ ನೋಡ್ಕೊಂಡು ಕಾಮಿಡಿಯಲ್ಲಿ ಬಂದು ಕೆಲ್ಸಕ್ಕೆ ಹೋಗಕ್ಕೂ ಬಿಡಲ್ಲ, ಕರ್ಸ್ಕೊಂಡ್ಬಿಡೋದು. ಫೋನ್ ಮಾಡಿ ನಮ್ಮನ್ನ ಗೊಳಕತ್ತಾನ, ಬಾ ಕರ್ಸು ನಂಗೆ ಹುಷಾರಿಲ್ಲ ಅಂತ. ಏನ್ ಮಾಡ ಓಡ್ ಬಂದಿ ಬಂದು ಕುಂತೀನಿ. ನನ್ನ ಪಾಡು ನಾನು ಕುಂತೀನಿ. ಇಷ್ಟೇ ನೋಡ್ತಾ ಅವ್ನು ನೋಡ್ತಾ ನಾಲ್ಕು ನಾನು ನೋಡ್ತಾ ಅವ್ನು. ನೋಡಪ್ಪ ಕರ್ಸ್ಕೊಂಡಿದ್ಯಲ್ಲ. ಯಾರು ಬಂದ್ರು ಇಲ್ಲ, ನಾನೇ ಇರ್ಬೇಕು ಅವನಿಗೆ. ಹೌದಾ? ಪ್ರೀತಿ ಜಾಸ್ತಿ ನಿಮ್ಮೇಲೆ. ಇಂಜೆಕ್ಷನ್ ಕೊಡುತ್ತಂತೆ ನೋಡಪ್ಪ. ಇಂಜೆಕ್ಷನ್ ಕೊಡುತ್ತಂತೆ ತಗೋ. ಅವ್ನು ನಮ್ಮನೋ ಲೆಕ್ಕಕ್ಕಿಲ್ಲ, ಕಿರಣ ಲೆಕ್ಕಕ್ಕಿಲ್ಲ. ನೀನೇ ಬೇಕು. ನನ್ನೇ ಕಷ್ಟ. ಅವನು ಹಂಗೆ ಹೇಳೋದು. ಅವ್ವ ಯಾರ ಹೆಸರು ಹೇಳ್ತಾ ಇದ್ರು ನಿಮ್ಮ ಹೆಸರು ಹೇಳೋದು. ಅವ್ವ ಇದ್ದಾಗ್ಲೂ ನೀನೊಂಥರ ಮಗು ತರ ಆಗ್ಬಿಟ್ಟಿದ್ಯ ಈಗ. ಅವಾಗ್ಲೇ ರಂಗಣ್ಣ ಹೇಳ್ತದ ಒಂದ್ ಪಾಪ ವಯಸ್ಸಾಗತ್ತೆ. ಈಗ ಅರ್ಧ ಅರ್ಧ ಅಡುಗೆ ಆಯ್ತದ. ಈಗ ಹೊಟ್ಟೆ ಖಾಲಿ ಆಗಲ್ಲ. ಏನು ತಿನ್ನಿ ತಿನ್ನಕ್ಕಾಗಲ್ಲ. ಜೀರ್ಣ ಶಕ್ತಿ ಕಮ್ಮಿ ಆಗುತ್ತೆ, ಡೈಜೆಷನ್ ಆಗಲ್ಲ. ಏನು ಮಾಡ್ಕೊಂಡು ಸರಿ
ತಿಂದ್ರೆ ಒಂಥರ ತಿಂದೆ ತಿಂದ್ರೆ ಒಂಥರ ಈ ಕಲ್ಸ ಮುಸಳನ್ನ ಕಲ್ಸಲ್ವ ಹಂಗೆ ಕಲ್ಸ ಈಗ ಮನೇಲಿ ಕೂತಿರೋದು ಒಂದ್ ಅರ್ಧ ಗಂಟೆ ಆಚೆ ಕಡೆ ಕುತ್ಕೋ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ. ಹೋಯ್ತೀನಿ ಇಷ್ಟ ಅಂತಿಲ್ಲಕ್ಕಪ್ಪ ಮೊದ್ಲಂಗಿಲ್ಲ. ನಿಂತಿರಾಕ ಬಾಡಿ ಸಂತಿ ಸಾಕು. ರಮೇಶ್ ಅಣ್ಣ ಬರುತ್ತೆ ಬಿಡು, ಒಂದೆರಡು ದಿನ ಚೆನ್ನಾಗಿ ಖುಷಿಯಾಗಿದ್ಬಿಡ ತಗಡೆ. ಈಗ ಮಧ್ಯಾಹ್ನ ಊಟ ಸೇರಿಲ್ವೋ ನೀನ್ ಈಗ ತಿಂದಿರೋದಿನ ಈಗ ತಿನ್ನು, ಮಧ್ಯಾಹ್ನ ಯಾಕೆ ಯೋಚನೆ ಮಾಡ್ತೀಯಪ್ಪ? ತಿನ್ನಕ್ಕೆ ತಿನ್ಬಿಡ್ತೀನಿ. ಅದು ಖಾಲಿ ಆಗ್ಬೇಕಲ್ಲ. ಲೆಟ್ರಿನ್ ಮಡಿಕೊಂಡು ಜಮ್ಮು ಬಟ್ಟೆ ಇಡಂಗೆ ಇತ್ತು. ದೇವ್ರಿಗೆ ಕಪ್ಪ ಹೋಯ್ತೀಯಾ? ದೇವ್ರು ಏನ್ ಮಾಡಲ್ಲ? ಏನ್ ಮಾಡಿದ್ರಣ್ಣ? ದೇವ್ರು ಇರೋದ್ ಕೇಳಿ ನೀವು ಇಷ್ಟು ವರ್ಷ ಮಡಗಿರೋದು ಇವ್ನ. ಹೌದು, ಅದು ಆರೋಗ್ಯ ಕೊಟ್ಟು ನಾವ್ ನಿನ್ನೂ ಅಷ್ಟು ವರ್ಷನೂ ನಾವ್ ಇರಕ್ಕಾಗಲ್ಲ. ಮಡಿಯಾಗ ಕಷ್ಟ ಸುಖ ಮಡಿಯಾಗ ಬಿಸಾಕ್ತು ಕೆಣಕ ದಪ್ಪಟ್ಟೆ ದೇವ್ರು ನಂಬಿದೆ. ದೇವ್ರು ಇಲ್ಲ ನನ್ನ ಪಾಲ್ಗೆ ತಗ ಕೆಣಕ ಬಿಸಾಕ್ತು ನೋಡು. ತೊಡ್ದು ಕೂಡ ನನ್ನ ಬುದ್ಧಿ ಸರಿ ಇಲ್ಲ, ಹಾಕತ್ತೀನಿ ನಮ್ಮ ತಿರುಗಿ ಇಸ್ಕೊಂಡು ಹಾಕೊಂಡೆ. ದೇವ್ರೇನ್ ಮಾಡಿದ್ದಪ್ಪ ನಿಂಗೆ? ಒಂಥರ ಯಾರು ಒಬ್ಬೊಬ್ರು ಎಲ್ರಿಗೂ ಒಂದೇ ತರ ಮಾಡೋದು ಅದು. ಈಗ ನಾವು ಚೆನ್ನಾಗಿವೆ, ಅವ್ನು ಕೆಟ್ಟೋಗಣ, ಅದಕ್ಕೆ ದೇವ್ರಿಗೆ ಹೋಯೋದು. ಇವರೆಲ್ಲ ಚೆನ್ನಾಗಿರೋ ನಾವು ಚೆನ್ನಾಗಿರೋಲ್ಲ ಅಂತ. ಯಾರು ಚೆನ್ನಾಗವ್ರೆ ಅಂತ? ಅಣ್ಣನ ವಯಸ್ಸಲ್ಲಿ ನೀನು ಚೆನ್ನಾಗಿದ್ದೆ, ಅಣ್ಣನ ವಯಸ್ಸಲ್ಲಿ ನೀನು ಚೆನ್ನಾಗಿದ್ದಲ್ಲಪ್ಪ. ಈಗ ನೀನ್ 90 ವರ್ಷ ಮೇಲ ಹೇಗಿತ್ತು ಅಂತೇವ್ರು ಹೇಳು. ಅಷ್ಟು ನೋಡಿದ್ದ ಚೆನ್ನಾಗಿ ದೇವ್ರ ಮಡಿಗಿಲ್ವ. ಈಗ ದೇವ್ರ ವಯಸ್ಸಾದ್ಮೇಲೆ ಹಿಂಗಂದ್ರೆ ಈಗ ಅದ ದೇವ್ರ ಏನ್ ಮಾಡೋದು? ದೇವ್ರ ಏನ್ ಮಾಡುತ್ತೆ? ಹೆಂಗಾದ್ರೆ ನೀನು ಬೇಗ ಕರ್ಕೊಂಡ್ಬಿಡ್ತಾನೆ ನೋಡು ನಾಳೆಗೆ. ದೇವ್ರ ಮೇಲೆ ಅನ್ಯಾಯ ಆಡಿದ್ರೆ ಕಣ್ಣಿನ ಹೊತ್ತಿ ದೇವ್ರನ್ನೇ ಇಲ್ಲಿವರೆಗೂ ಮುಡಿಸಿರೋದು. ಕಣ್ಣು ಮುಚ್ಕೊಬಿಟ್ರೆ ಇಲ್ಲ ಇನ್ನು ನಡ್ಸಿ ಇರಯ್ಯ ನಿಮ್ದಾಗ ಬಾ ನಿಧಾನಕ್ಕೆ ಅಂತ ಬಿಟ್ಟಿರೋದು. ಸಾಯಿದೆ ಯಾರು ಸುಲಭವಾಗಿ ಹೊಂಟೋದ್ರಪ್ಪ ಡೈರೆಕ್ಟಾಗಿ ನಳ್ಳಿ ಹೋಗ್ಬೇಕಾರೆ ಜನ. ಕುಮಾರಣ್ಣ ಮಾತಾಡ್ತೀಯಾ? ಮಾತಾಡು ನೀನೆ. ಏನ್ ಮಾಡೋದು ಗೊತ್ತಾ, ನೀ ಅಣ್ಣರಿಗೆ ಭಯ ಪಡೋದು. ಭಯ ಪಟ್ರು ಕೂಡ ಸುತ್ತಾಡೋದು ಎಲ್ಲ ನೀನೇ ಕಲ್ಸ್ಕೊಟ್ಟಿದ್ಯಾ ಕಣ. ನೀನೇ ಕಲ್ಸ್ಕೊಟ್ರದು. ಅಪ್ಪ ಹಿಂಗ ಆಗೋದಕ್ಕೆ ನೀನೇ ಕಲ್ಸ್ಕೊಟ್ರದು. ನೀನ್ ಒಬ್ನೇ ಇರ್ತೀಯಲ್ಲ ನೋಡು. ಆಯ್ತು ಆಯ್ತು ನೋಡು, ನೀನು ವಿಡಿಯೋದಲ್ಲಿ ಬರ್ತೀಯ, ಎಲ್ಲ ಮಾತಾಡಿದ್ಯಾ, ವಿಡಿಯೋದಲ್ಲಿ ಬರ್ತೀಯ ನೋಡು. ಭಯ ಆಯ್ತಿತ್ತಾ? ಅದೇ ಭಯ ಆಯ್ತು. ಭಯ ಭಯಗೆ ಅನ್ನೋದು ಮಾತೇ ಇಲ್ಲ. ಒಳ್ಳೆ ಬುದ್ಧಿ ಕಲಿಸುತ್ತಾನೆ ಅಪ್ಪಂಗೆ. ಕುತ್ಕೊಂಡು ಮಾತಾಡ್ತಿ ಎದ್ರಕೊಂಡು ಮಾತಾಡಕ್ಕಂತ ನೋಡಿ, ನೀನ್ ಹಿಂದೆ ಎಲ್ಲ ಕ್ಯಾಮ್ರಾ ತಗೋತೀನಿ, ಎಲ್ಲೆಲ್ಲ ಐತಿಯಲ್ಲ ಅಂತ ಬರ್ತೀನಿ. ಹೇಳಪ್ಪ. ಊಟ ಮಾಡಬೇಕು ಅಂತ ಅನ್ಸದ. ಊಟ ಮಾಡಿದ್ರೆ ಇನ್ನು ಹೊಟ್ಟೆ ನಮಗೆ ಗೊತ್ತಿಲ್ಲ. ಹಂಗಂತ ಊಟ ಬಿಟ್ಬಿಡ್ರಿ ಅಪ್ಪ, ನೀನು ಸುಸ್ತಾಗಲ್ಲಪ್ಪ. ಬುದ್ಧಿ ಇಲ್ಲ. ಆಯ್ತು, ನಂಗೆ ಬುದ್ಧಿ ಇಲ್ಲ, ಸರಿ ಬೈ. ಹಂಗೆ ಲಕ್ಕವ ಮೊದಲು ಇರೋದು ಅದು ಹೋಗ್ತಿಳಕ್ಕೆ ಹೋದ್ರೆ ತಾನೆ ಮೇಲಿಂದ ಹಾಕ್ಬೋದು. ಒಳಗೆ ಕಟ್ಕೊಂಡಿದ್ರೆ ಏನು ಮಾಡೋದು? ಬಾ ಟಾಯ್ಲೆಟ್ ಕರ್ಕೊಂಡು ಹೋಗ್ತೀನಿ ಬಾ, ನಾನೇ ಹೋಗುವಂತೆ ಬಾ. ಹೋಗಲ್ಲ. ನಾನು ಮಾತ್ರೆ ತಗೊಂಡಿದ್ಯಲ್ಲಪ್ಪ ಮೋಷನ್ ಹೋಗಕ್ಕೆ. ಎಷ್ಟೆಷ್ಟು ಪ್ರಯತ್ನ ಮಾಡಿದೆ, ಒಂಚೂರು ಜಗಲ್ಲ. ನಾನು ಗೋಳಿ ಕಂಡ್ರೆ ನಾನು ಬೈಬೇಡ ದೇವ್ರ. ಯಾರಿಗೆ ಬೈತೀಯ? ಯಾರಿಗೆ ನಾನು ಕೃಷ್ಣ ಮಾಡ್ಬಿಟ್ಟನಲ್ಲ. ಯಾರನ್ನ? ನನ್ನ ತೀಕ್ಷ್ಣ ಮಾಡ್ಬಿಟ್ರ? ನೋಡ್ಕೊಂಡು ಜವಾಬ್ದಾರಿ ಎಲ್ಲ ಒಂದು ತಾನೆ. ಮಾಡ್ತಿಲ್ವಾ ಅವ್ರ ಜವಾಬ್ದಾರಿ? ಅವ್ರು ತಗೊಂಡು ಮಾಡ್ತಾ ಇಲ್ವಾ? ಒಂದು ಕಣಕ್ಕೆ ಸುಣ್ಣ, ಒಂದು ಕಣಕ್ಕೆ ಹೋಗೋಣ. ಅಣ್ಣ ಏನೋ ಒಂದ್ ಕಡೆಗೆ ಸುಣ್ಣ, ಒಂದ್ ಕಡೆಗೆ ಬೆಣ್ಣೆ ಮಾಡಿದ್ಯ ಅಂತಲ್ಲಣ್ಣ? ಕೇಳು, ಹೇಳಪ್ಪ ನೀನು. ಸುಳ್ಳುಗಳು ಮೆಟ್ರೋ ಕೂತೀನಿ ನನ್ನ ಮೇಲೆ ಏನೋ ಸುಳ್ಳು ಹೇಳಿದ್ಯಾ? ನೀನು ಸುಣ್ಣ ಒಂದ್ಕೊಂಡು ಬೆಣ್ಣೆ ಏನಣ್ಣ ಮಾಡಿದ್ಯಾ ನೀನು? ಅವ್ನಿಗೆ ಅರ್ಥ ಆಗಿ ಹೇಳವ, ಹೇಳ್ತೀನಿ. ಏನಪ್ಪ ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಅಂದ್ರೆ ಅರ್ಥ ಏನಪ್ಪ? ಹೇಳಪ್ಪ, ಅದೇನು ಹೇಳಪ್ಪ. ರಂಗಣ್ಣಂಗೆ ಬೈದ್ಬಿಟ್ಟು ಹೊಡೆದ್ಬಿಟ್ಟು ಕಟ್ಟಾಕ್ಬಿಟ್ಟು ಹೋಯ್ತೀನಿ ರಂಗಣ್ಣಂಗೆ. ಹಂಗನೆ ಕತೆ ಕೇಳು. ಹೇಳಪ್ಪ. ನನ್ನ ಕತೆ ನನಗೆ
ನೀವು ಹೋದ್ರೆ ನಮ್ಗೆ ಕಥೆ ಕಾಣಿಸ್ತಾರೆ ನಮ್ಗೆ ಗೊತ್ತು. ಯಾವ್ದು ಅನ್ಕೊಂಡ್ರು? ರಂಗಣ್ಣನ ಕಂಡ್ರೆ ಭಯನಪ್ಪ ನಿಂಗೆ? ಹೊಡೀತಾ? ನನಗೆ ಶಿಕ್ಷೆ ಕೊಟ್ಟಲ್ಲ ಅಂತ ದೇವ್ರ ಶಿಕ್ಷೆ ಕೊಟ್ಟಿದ್ದು ಅದೆಲ್ಲ. ನಿನಗೆ ದೇವ್ರ ಶಿಕ್ಷೆ ತಾನೇ ಕೊಟ್ಟಿರೋದು? ಹ್ಞೂ, ಶಿಕ್ಷೆ ದೇವ್ರಿಗೆ ಹೇಳಿದ್ದ ನೀನು ಇಷ್ಟೋ ತನಕ ಒಬ್ರಿಗೊಂಥರ ಮಾಡ್ತೀಯ ಅಂತ. ನಾನು ಕೇಳಿದ್ರೆ ಕಾಪಾಡ್ಕೊಂಡು ಆಯ್ತು ಬಿಡು, ಹೋಗ್ಲಿ. ಎಲ್ಲ ಭಗವಂತನ ಇಚ್ಛೆ, ಏನು ಮಾಡ್ತೀಯ? ನೀನು ನಮಗೆ ಬುದ್ಧಿ ಹೇಳ್ಬೇಕು. ನೀನೇ ಬೈಕೊಂಡು ಕೂತ್ಕೊಂಡ್ರೆ ದೇವ್ರಿಗೆ? ಮನೆ ಕಳ್ಕೊ ಕೊಡಲ್ಲ, ತಿನ್ನಕ್ಕೂ ಕೊಡಲ್ಲ, ಏನು ಮಾಡಕ್ಕೆ ನೀನು ಅದೇ ಮೈಂಡ್ ಸೆಟ್ಟಲ್ಲಿ ಇದೆಯಲ್ಲ, ಹಂಗೆ ಅನ್ಸುತ್ತೆ. ಈಗ ಡಾಕ್ಟ್ರುಗಳು ನಿಮ್ಗೆ ಮೆಡಿಸನ್ ಕೊಡಲ್ಲ ಕಣಪ್ಪ, ಭಯ ಪಡ್ತಾರೆ. ನೋಡು, ಅಂತೂ ಕೊಟ್ಟವ್ರೆ, ಅಷ್ಟೊಂದು ಮೆಡಿಸನ್ ಕೊಟ್ಟವ್ರೆ, ತಗೋತಿದ್ಯಾ? ನೀರು ಚೆನ್ನಾಗಿ ಕುಡಿ. ನೀನೇ ನೀರು ಕುಡಿಯಲ್ಲ, ಕೈ ನೀನೇ ಮಾಡ್ಕೊತಿದ್ಯಾ. ನೋಡು ಹೊಟ್ಟೆ ಹೆಂಗೆ ಒಳಗಡೆಗೆ ಹೋಗೈತೆ, ಎಷ್ಟು ಸ್ಮೂತ್ ಆಗೈತೆ ನೋಡು ಹೊಟ್ಟೆನೂ. ಫೋನ್ ಬೇರೆ ಇಟ್ಕೊಂಡಿದ್ಯಾ ನೋಡು, ಇಲ್ಲಾಂದ್ರೆ ಗಂಟು ಹಾಕೊಂಡಂಗಾಗತ್ತೆ ಕಣಪ್ಪ ಹೊಟ್ಟೆ. ಒಳ್ಳೆ ಹತ್ತಿದ್ದಂಗೆ ಐತೆ. ಜಾಸ್ತಿ ಅದೇ ಕಲ್ಲೋ ಕುತ್ಕೊಳುತ್ತಾ ನೋಡು, ಅಲ್ಲೂ ಮೆತ್ತಗೈತೆ. ಹೊಡೆಯವ್ರು ಟಿಚ್ಚಿನ ಹೇಳ್ತಾರೆ. ನೀನೇ ಹೊಡಿ ಬಾ, ನೀ ಚೆನ್ನಾಗಿ ಹೊಡಿತೀಯ. ಸಾಕಾಗೈತೆ. ನಿಮ್ಗೆ ಚಾನ್ಸ್ ಕೊಟ್ಟಿದ್ವಿ. ನನಗೆ ಚಾನ್ಸ್ ಕೊಟ್ಟೈದಂತೆ ನೋಡು. ನಾನು ಡಿಚ್ಚಿ ಹೊಡಿಬೇಕಂತೆ, ಹೊಡಿಲಾ? ಹೊಡಿಲಾ? ಬಾ ಮತ್ತೆ ಕುತ್ಕೋ. ರಂಗಣ್ಣಂಗೆ ಬೈದು ನಿಂಗ ಶಾಪ ತಟ್ಟಿರೋದಂತಲ್ಲಪ್ಪ. ರಂಗಣ್ಣಂಗೆ ಬೈಬೇಡ ಕಣಪ್ಪ. ನನಗೆ ಬೋದಾನೆ. ಹಾಂ, ಅವಂಗೆ ಬೈತೀಯಾ? ಆಮೇಲೆ ದೊಡ್ಡ ತಗತಾನೆ. ನಮ್ಮ ಅಜ್ಜಿ ಅದು. ಆ ದೊಡ್ಡ ತಗತಾನೆ ಹೊಡೆಯಕ್ಕೆ. ದೊಣ್ಣೆ ತಗತಿಯಪ್ಪ? ಹಿಂಬಿಡಿಸ್ತೀನಿ ಅಂತ ಬಿಡಿಸ್ತೀನಿ ಅಂತ? ಏನಪ್ಪ ಓ, ಅದಕ್ಕೆ ದೊಣ್ಣೆ ಇಲ್ಲೇ ಇಟ್ಕೊಂಡ್ರದ? ಮಣ್ಣ ಕ್ರಿಕೆಟ್ ತೊಳ್ಬಿಟ್ಟು ಓಡ್ಬಿಡೋ ಅನಿಸ್ತು. ಯಾಕೆ ಬೇಕು ಅಂತ ನೋಡ, ರಂಗಣ್ಣ ಎದ್ರಕಂಡು ಎಷ್ಟು ದೂರ ಕೂತೈತೆ. ಭಯ ಅಲ್ವಣ್ಣ ನಿಂಗೆ? ನಮ್ಮ ಅಪ್ಪನ ನಾನೇ ಹಂಗೆ ಮಾಡಿದ್ರೆ ಜನ ಹೋಯ್ತಾರ. ನೋಡ್ದಾ? ನನ್ನ ನನಗೆ ಒಂದು ದನ ತಿನ್ನಕ್ಕಾಗಲ್ವಲ್ಲ ಈಗ. ಹಾಂ, ಏನು ಮಾಡೋದು? ಹ್ಞೂ. ನೀವೇ ಹೇಳೋ ಮತ್ತೆ ಇದಕ್ಕೆ ಈಗ ಏನು ಮಾಡ್ಬೇಕು ಹೇಳು ನಾವು? ಇಲ್ಲಿ ಗಂಟೆ ತಿನ್ಕೊಂಡಿಲ್ವಾ? ಈಗ ಇಲ್ಲಿ ತನಕ ತಿನ್ಕೊಂಬಂದಿಲ್ವಾ ಅಂತೈತೆ. ಇಲ್ಲಿ ಗಂಟೆ ಇರೋದು. ಹಾಂ, ಅವಾಗೆಲ್ಲ ಚೆನ್ನಾಗಿ ಜೋಳದ ಮುದ್ದೆ ಅಂತೆ, ಮಟನು ಚಿಕನ್ನು ಅಂತೆ ಸಿಕ್ಕಿದ್ದು. 45 ವರ್ಷ ಅವ್ರ ಅಕ್ಕಿಗಳು ಬಿಟ್ಟಿಲ್ವಂತೆ ಕಣವ, ಪಾರಿವಾಳ ಅಂತ ಎಂಥದ. ಎಂಥ ಅಕ್ಕಿ ಅಪ್ಪ ತಿಂದಿರೋದು ನೀನು? ತೋಲಕ್ಕಿ ಅಂತೆ, ಆಮೇಲೆ ಪಾರಿವಾಳ, ಇದು ಮೊಲ, ಮೊಲ, ಬೆಕ್ಕು ತಿಂದಿಯಾ? ಕಾಡ್ಬೇಕು ತಿಂದಿದೀಯಾ? ಕೊತ್ತಿ. ಕಾಡ್ಕೊತ್ತಿ ಅದು ಅದು ನೀನು ತಿಂದಿದ್ಯಾಣ? ನಾನು. ತಿಂದಿದೀಯಾ? ಚೆನ್ನಾಗಿರತ್ತಾ? ಸೂರ್ಯಸಿಂಗ್ ಉತ್ಸವದಿಂದ ಬೆಳ್ಳಿಗಿದ್ದಲ್ಲ ಅವ್ನು. ಹಾಂ, ಬೆಳಚ್ಕೊಂಡಿತ್ತಲ್ಲ. ಅದು 5 ರೂಪಾಯಿ ಇಷ್ಟು ಗುಡ್ಡೆ. ಹೌದಾ? ಗುಡ್ಡೆ ಅಪ್ಪ 8 ರೋಣ ಅಂತ ಇತ್ತು. ಹಾಂ, ಗೊತ್ತು ಸತ್ತೋಯ್ತಲ್ಲ. ತಂದು ಕೊಟ್ಟಿದ್ದೆ. ನೀನು ತಿಂದಿದೀಯ ಅವೆಲ್ಲನೂ? ಕಾಡ್ಬೇಕು, ಮೊಲ. ಮೊಲ ತಿಂದಿನಿ. ಬಾತು ಹ್ಞೂ, ಬಾತು ತಿಂದಿನಿ. ಬಾತು ಕೊಡಿ. ಬಾತು ಕೊಡಿ. ಹ್ಞೂ, ಬಾತು ತಿಂದೈತಣ್ಣ. ನೀನು ಪಾರಿವಾಳ, ತೋಲಕ್ಕಿ ಎಲ್ಲ ತಿಂದಿದ್ಯಣ್ಣ? ಮೀನು. ಹಾಂ, ನಳ್ಳಿ ಮೀನು, ತೋಳಕ್ಕೆ ತಿಂದಿನಿ. ನಳ್ಳಿ ಮೀನು, ಚಿಕನ್ನು, ಮಟನು, ಅದ್ರ ಜೊತೆಗೆ ಇವು. ಅದು ಒಂದು. ಅದಕ್ಕೆ ನೀನು ಹಿಂಗಿರೋದು. ಹ್ಞೂ, ಅಷ್ಟೊಂದು ಪಕ್ಷಿಗಳು ಸಾಯಿಸ್ಬಿಟ್ಟಲ್ಲ ನೋಡು, ಅದಕ್ಕೆ ಹಿಂಗಿರೋದು ನೀನು. ಆಮೇಲೆ ಅರ್ಧ ಸೇರು ಕಾಳು ತಿಂತಾನೆ ಅವ. ಆಗ ಅರ್ಧ ಸೇರು. ಒಂದೂವರೆ ಮುದ್ದೆ ಇಟ್ಟು ಉಣ್ತಾನೆ ಅವ. ಹ್ಞೂ, ಅವಾಗೆಲ್ಲ ಅವಾಗ ಬೆಳಗ್ಗೆನೆ ನೀ ಅಪ್ಪ ಬೆಳಗ್ಗೆನೆ ಜೋಳದಿಟ್ಟು ಒಂದು 4 ಸೇರು ಕಾಳು ಹಾಕಿದ್ರೆ ಹಾಂ, ಒಂದೇ ಟೈಮ್ಗೆ ಅದು. ಒಂದೇ ಟೈಮ್ಗೆ 4 ಅಂದರೆ ಅನ್ನ ತಿನ್ನೋರು ಅದ. ಬರೀ ಕಾಳುಗಳನ್ನೇ. ಅವರೆಕಾಳು ಸಿಕ್ಕರೆ ಅಲಸಂದೆಕಾಯಿ, ಅಲಸಂದೆ ಕಾಳು, ಅವರೆಕಾಳು. ಸೊಪ್ಪುಗಳು, ತರಕಾರಿಗಳು ಎಲ್ಲ. ತುಂಬಿದ ಕುಟುಂಬ ಅಲ್ವಣ್ಣ ಅವಾಗ. ಆಮೇಲೆ ಗಿಣ್ಣು, ಹಾಲು, ಮೊಸರು ಹಾಲು, ಮೊಸರು ಎಲ್ಲ ನಿಮ್ಮ ಅತ್ತೆ ಸಪ್ಲೈ ಮಾಡೋದು ಬಿಡು. ಎಲ್ಲ ತಿಂದು ತಾಕತ್ತಿರೋ ಬೆಣ್ಣೆ ಮೊಸರು ಅಂತ ನಿಮ್ಮ ಅತ್ತೆ ನಿಂಗೆ ಮಾಡಿ ಕೊಟ್ಟಿದ್ದಕ್ಕೆ ಇರಾಕಾಯ್ದಿತ್ತ? ನಾವೇ ಅಣ್ಣ ಇಷ್ಟಪ್ಪ ಮುದ್ದೆ ತಿನ್ನಕ್ಕಾಗಲ್ಲ ನಮಗೆ. ಇಷ್ಟಪ್ಪ ಮುದ್ದೆ ತಿಂದ್ರೆ ಅನ್ನ ತಿನ್ನಕ್ಕಾಗಲ್ಲ. ಮುದ್ದೆ ತಿನ್ನಂಗೆ ಇಷ್ಟ ಆಗಲ್ವಲ್ಲ ಅಂತ ಅರ್ಗ ಮುದ್ದೆ ಕೊಡಲ್ಲ. ಕೊಡ ಬೇಡ ಬಿಡು. ಈ ಟೈಮ್ನಲ್ಲಿ ಈಗ ಹಾಂ, ಏನು ಮಾಡೋದು ಅಂತ ನಿಮಗೆ ಏನು ತೋರಿಸೋದು? ಏನಪ್ಪ? ಈಗ ಊಟ ಮಾಡಬೇಕು ಅಂತ ನಮ್ಮ ಕೈಗೆ ಆಸೆ ಇಲ್ಲ. ಹಾಂ, ಊಟ ಮಾಡಿದ್ರು ಒಂಥರ ಮನದ ಇದ್ರೆ ಒಂಥರ ಇದು ಇರೋ ಅನಿಸಿಕೊಳ್ಳೋದು. ಏನು ಮಾಡ್ತೀಯ? ವಯಸ್ಸಲ್ವಾ, ಜೀರ್ಣಶಕ್ತಿ ಕಮ್ಮಿ ಇರುತ್ತಲ್ಲಪ್ಪ, ಅದಕ್ಕೆ ಇನ್ನೇನು ಮಾಡ್ತೀಯ? ಹೆಂಗೆ ಬರುತ್ತೆ ಹಂಗೆ ಬಂದಂಗೆ ಹೋಗ್ಬೇಕಷ್ಟೆ. ನಿನ್ನ ವಯಸ್ಸಲ್ಲ ನಮ್ಗೆ ಹೋದಾಗ ನಮ್ದು ಅದೇ ಪರಿಸ್ಥಿತಿ. ಅಷ್ಟೇ. ನೀನು ಚೆನ್ನಾಗಿದೆಯಾ ಕಣಪ್ಪ, ಹಂಗೋಲಿಸ್ಕೊಂಡ್ರೆ ನಾವು ಈಗಲೇ ನಮ್ಮ ಕೆಲ ಆಗಲ್ಲ. ಈ ಮುಂದೆ ನಾವು ಹಿಂದೆ ಅಷ್ಟೇ. ನಿನ್ನ ಕೆಲಸ ನಾವು ಮಾಡೋಕ್ಕಾಗತ್ತಾ? ಬಾಯ್ಲಿ ನಿನ್ನ ದೊಡ್ಡ ಮಗನ ನೋಡಿ ಹೆಂಗ ಕೂತೈತೆ ಅಂತ 4 ಹೆಜ್ಜೆ ಮುಂದೆ ಹಿಡಿ ಓಡಲ್ಲ. ನೋಡ್ಬಿಟ್ರೆ ಅವ್ನಿಗೆ ಏನು ಅಲ್ಲ. ನಮ್ಮ ಅಣ್ಣನ ಬದುಕಿಸ್ಕೊಂಬಂದಿರೋ ಪಾತ್ರನೇ ಇಲ್ಲ. ನಮ್ಮ ಅಣ್ಣನ ಬದುಕಿಸ್ಕೊಂಬಂದಿರೋದು ಹೆಚ್ಚು ನಾವು.
ರಾಮಾಯಣ ಕಥೆ ನೋಡೋದಿಲ್ಲ ಅವನು ಹುಷಾರಿಲ್ಲ ಸುಸ್ತು ಶುಗರ್ ಜಾಸ್ತಿ ಆಗ್ಬಿಟ್ಟದೆ. ನೋಡ್ಕೊಳ್ಳೋರು ಯಾರಿಲ್ಲ ನೋಡು, ನಿನಗೆ ಇಬ್ಬಿಬ್ರು ಮೂರ್ ಜನ ಪಕ್ಕದಲ್ಲಿ ಕಾಯ್ಕೊಂಡಿರ್ತಾರೆ ನಾನು ಎಲ್ಲ 3 ಜನ ಇವೆ ನೋಡಕ್ಕೆ. ಹೇಳಿಸಿದ್ರೆ ಎದ್ದು ಕರ್ಕೊಂಡು ಬಾತ್ರೂಮ್ ಕರ್ಕೊಂಡು ಹೋಗಿ ಬಿಡೋದು ಮಾಡಿದ್ಯಾ ಬಿಡಪ್ಪ. ಊಟ ಮಾಡ್ಕೊಂಡು ಬಂದಷ್ಟು ಇಲ್ಲೇ ಕಾಯ್ಕೊಂಡು ಮನಿಕತ್ತೀನಿ. ನಮ್ಮ ಕೆಲಸ ಕಾರ್ಯನು ಫಸ್ಟ್ ಕೆಲಸ ಮಾಡಿದವರು ಇಲ್ದವ್ರು ಪರವಾಗಿಲ್ಲ ಹೋಗಿ ನಮ್ಮ ಅಪ್ಪ ನೋಡ್ಕೊಂಡಿದ್ವಿ ಇರಿ ಅಂತ ಹೇಳ್ತೀರ. ಹೌದು, ಮನೆ ಕೆಲಸ ಬಿಟ್ಟು ಗಂಟ ಅವ್ರು ಸರ್ದಿ ಮಧ್ಯಾಹ್ನ ನನ್ನ ಸರ್ದಿ. ನೀನ್ ಸರ್ದಿ. ಈಗ ಬೇರೆ ದೂರಕ್ಕೆ ಹೋಗ್ಬೇಡ. ಈಗ ಊಟ ಮಾಡಲೇ ಮಾಡು, ಊಟ ಮಾಡು ಬಾ. ಮಾಡುವ ಮಾಡು ಬಾ. ಎಷ್ಟು ಅಂತ ಮಾಡಿ ನಿನ್ಗೆ ಎಷ್ಟು ಸೇರುತ್ತೆ, ನಿಂಗೆ ಸಾಕು ಅನ್ನೋ ತನಕ ತಿನ್ನು. ಊಟ ಮಾಡಿಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡ್ಬಿಡ್ತೀಯಲ್ಲ. ನೀನ್ ಊಟ ಮಾಡಿಲ್ಲ ಅಂದ್ರೆ ಸುಸ್ತಾಯ್ತೀಯಪ್ಪ. ಅಣ್ಣ ನೋಡಲ್ಲಿ ಡೈಲಾಗ್ ಹೊಡಿತಲ್ಲಿ. ಹಂಗಂತ ಇನ್ನೇನ್ ಮಾಡ್ತೀಯ, ನರಳಾಡ್ತೀಯ. ನಿನ್ಗೆ ಊಟದ ಮೇಲೂ ಆಸೆ ಆಯ್ತಾ, ತಿನ್ಬಾರ್ದು ಅನ್ನೋದು ಐತೆ. ಏನ್ ಮಾಡೋದು, ಎದ್ದೊಂಚೂರು ತಿನ್ನು. ನಂಟ್ರುಗಳೇ ಹೇಳ್ಬೇಕಾಯ್ತು ನಾವು. ಬಾ ಎದ್ದು ಎದಡು. ಬೆಳಗಿಂದ ಏನು ತಿಂದಿಲ್ವಾ? ಸರಿ ಬಿಡು, ಊಟ ಮಾಡುವಂತ ಎದಳು ಮೇಲೆ. 50 ರೂಪಾಯಿ ಕೊಟ್ಕೇಸ್ತಾ ಒಂದು 4 ಇಡ್ಲಿ ತಿನ್ಕೊಬರ್ಬೇಕು. ಹೋಗಿತ್ತಾ? ಊಟ ತಿಂಡಿ ತಿನ್ಕೊಂಡು ಆರಾಮಾಗಿ ಹೋಟ್ಲಿಗೆ ಹೋಗಿದ್ದಪ್ಪ. ಮಾತ್ರ ಸಾಲಲ್ಲ, ಮಾತ್ರ ಪವರ್ಗೆ ಊಟ ಸಾಲಲ್ಲ. ನೀನು ಮಾತ್ರ ಹೆಂಗ್ ದಾತಿ ಅದಕ್ಕೆ ತಕ್ಕಂತ ಊಟ ಮಾಡು. ನಾಷ್ಟ ಮಾಡ್ತಾನೆ ಅದು ಒಂಚೂರು ತಿಂತಾನೆ. ಬೆಳಗ್ಗೆನೆ ಅಲ್ಲಿ ಹೋಟೆಲ್ ತಿಂದು ಬೆಳಗ್ಗೆ 2 ಟೈಮ್ ತಿಂತಿ ಅಂತಲ್ಲಪ್ಪ. ಬಿಡು ಸಾಕು. ಜಾಸ್ತಿ ಇದ್ದವ್ರು ಇಷ್ಟೇ. ಒಂದ್ ಇಡ್ಲಿ ತಿಂದ್ರೆ ಸಾಕು ಬಿಡು. ಸಾಕು ಅಷ್ಟೇ, ಅವನೇ ಬಾಯ್ಬಿಟ್ಟು ಕೇಳ್ತಾನೆ ಸಾಕು. ಊಟಕ್ಕೆ ನೀನ್ ಮೊದ್ಲು ತಿಂತಿದ್ದಲ್ಲ ಹಂಗೆ ತಿನ್ನಕ್ ಆಗಲ್ಲ ಕಣದ್ ಬಪ್ಪ. 1 ಗಂಟೆ ಊಟ ಮಾಡಿ 3 ಗಂಟೆ 4 ಗಂಟೆ ಇಷ್ಟು ಸಾಕು. ಸಾಯಂಕಾಲ ಸಾಕು. ಇಷ್ಟು ತಿನ್ಕೊಂಡು ಕಾಲಕ್ಕೆ ಬಿಡು. ನಾವ್ ಇನ್ನೆಷ್ಟು ತಿನ್ನಕ್ಕಾಗುತ್ತಣ್ಣ, ನಮ್ಮ ವಯಸ್ಸಿಗೆ ತಿನ್ನಕ್ಕಾಗಲ್ಲ. 60,000 ನಾವು ತಿನ್ನಕ್ಕಾಗಲ್ಲ. ಮತ್ತೆ ಅಷ್ಟೇ. ಹಂಗಲ್ಲ ಇಷ್ಟು ತಿಂತಾನೆ ಬೇಡ, ಎದ್ದಿದ ತಕ್ಷಣ 6 ಗಂಟೆ 6:15 6:30 4 ಗಂಟೆ ಅವ್ನಿಗೆ ಹೊಟ್ಟೆ ಹಸ್ತಾ ಕೇಳ್ತಾನೆ. ಹೊಟ್ಟೆ ಹಸ್ತಾಗ ಒಂಚೂರು ಕೇಳು. ಊಟ ಮಾಡಿದ್ರೆ ಒಂದ್ಸಲ ಏನಿಲ್ಲ ಬಾ.